ಮಸೀದಿಯೊಳಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವ ಅಪರೂಪದ ಘಟನೆಗೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಂದಿಗವಾಡ ಗ್ರಾಮ ಸಾಕ್ಷಿಯಾಗಿದೆ. ಇಲ್ಲಿ ನಿತ್ಯವೂ ಗಣೇಶನಿಗೆ ಮೊದಲ ಪೂಜೆ ಮುಸ್ಲಿಂ ಯುವಕರಿಂದಲೇ ನಡೆಯುತ್ತೆ. ಇದಕ್ಕೆ ಹಿಂದೂ ಯುವಕರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಜಾತಿ ಧರ್ಮಗಳ ಹೆಸರಿನಲ್ಲಿ ಕಿತ್ತಾಟ ಮಾಡೋರಿಗೆ ಈ ಗ್ರಾಮದ ಹಿಂದೂ ಮುಸ್ಲಿಂ ಧರ್ಮದ ಜನರು ಮಾದರಿಯಾಗಿದ್ದಾರೆ. ಇನ್ನು ಭಾವೈಕ್ಯತೆಯ ಸಂಕೇತವೆಂಬಂತೆ ಇಲ್ಲಿನ ಹಿಂದೂ ಮತ್ತು ಮುಸ್ಲಿಂ ಯುವಕರು ಒಂದುಗೂಡಿ ಗಣೇಶ ಮೂರ್ತಿಯನ್ನ ಮಸೀದಿಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ಮಸೀದಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಯಾರದೂ ಕೂಡ ವಿರೋಧವಿಲ್ಲ. ಮುಸ್ಲಿಂ ಯುವಕರಾದ ಮುನ್ನಾ ನದಾಫಾ, ಹಸನ ಸಾಬ್, ದಾವಲ ಸಾಬ್, ಲಾಡ್ ಸಾಬ್ ನದಾಫಾ ಸೇರಿದಂತೆ ಅನೇಕ ಯುವಕರು ಸೇರಿ ಗಣೇಶ ಮೂರ್ತಿಯನ್ನು ತಂದು ಮಸೀದಿಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ನಮ್ಮೂರಲ್ಲಿ ಹಬ್ಬ, ಜಾತ್ರೆ, ಉತ್ಸವಗಳ ಆಚರಣೆಗಳಿಗೆ ಜಾತಿ ಭೇದವಿಲ್ಲ. ಎಲ್ಲರೂ ಒಂದುಗೂಡಿ ಹಬ್ಬ ಆಚರಿಸ್ತೀವಿ ಎಂದಿದ್ದಾರೆ ಸಂದಿಗವಾಡದ ಗ್ರಾಮಸ್ಥರು. ನಿಮ್ಮ ಹೆಸರೇನು? ಎಷ್ಟು ವರ್ಷ? 3 ವರ್ಷ ಆಯ್ತು ಸರ್. ಪೂಜೆ ಅದು ಯಾರು ಮಾಡ್ತಾರೆ? ನಾವು ಮಾಡ್ತೀವಿ ಸರ್. ಯಾರ್ದು ಏನು? ಅವ್ರದ್ದು ಸಹಕಾರ ಐತಿ, ನಮ್ಮದು ಸಹಕಾರ ಐತಿ. ಶ್ರಾವಣ ಮಾಸ ನಾವು ಹೋಗಿರ್ತೀವಿ. ಈಗ ಮೊಹರಂನಾಗ ಅವರು ಮಾಡ್ತಾರೆ, ಹಿಂಗಾಗಿ ಮಾಡ್ಕೊಂಡು ನಾವು ಹೋಗ್ತಿರ್ತೀವಿ. ಒಟ್ಟು ಎಲ್ಲರೂ ಒಟ್ಟಿಗೆ ಕೂಡಿ. ನಿಮ್ಮ ಹೆಸರೇನು? ಹಸನ್ ಸರ್. ಮುಸ್ಲಿಂ ಧರ್ಮದವರು ಕೂಡ ಗಣಪ ಇರ್ತೀವಿ. ಆದ ಕಾರಣಕ್ಕೆ ಎಷ್ಟು ವರ್ಷ? 3 ವರ್ಷ ಆಯ್ತು ಸರ್.